ತಾನೇ ನನಿತಾನ. ಹೆಚ್ಚು ನಾರಿನಂಶವುಳ್ಳ ಆರೋಗ್ಯವಂತ ತರಕಾರಿಗಳಲ್ಲಿ ಒಂದು ಬೆಂಡೆ. ಸಾಮಾನ್ಯವಾಗಿ ಹಸಿರು ಬಣ್ಣದ ಬೆಂಡೆಕಾಯನ್ನು ಮಾರುಕಟ್ಟೆಯಲ್ಲಿ ಕಾಣುತ್ತೇವೆ. ಅದೇ ರೀತಿಯ ಸ್ವಲ್ಪ ಹಳದಿ ಮಿಶ್ರಿತ ಹಸಿರು ಬಣ್ಣ ಹೊಂದಿದ ಹಾಲು ಬೆಂಡೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಬೆಲೆ ಹೆಚ್ಚು. ಈ ತಳಿಯನ್ನು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಅಷ್ಟಪಟ್ಟಿ ಬೆಂಡೆ ಅಂದರೆ 8 ಪಟ್ಟಿ ಇರ್ತಕ್ಕಂಥ ಬೆಂಡೆ ಅಥವಾ ಹಾಲು ಬೆಂಡೆ ಅಂತೇಳಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಭಾಳಷ್ಟು ವಿಶೇಷವಾಗಿ ಬೆಳೀತಾರೆ. ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಆಸುಪಾಸಿನ ಈವನ್ ಶಿವಮೊಗ್ಗದಲ್ಲೂ ಕೂಡ ತೀರ್ಥಹಳ್ಳಿ ಈ ಭಾಗದಲ್ಲಿ ಕೂಡ ಬೆಳೀತಾರೆ. ಮತ್ತು ಉತ್ತರ ಕನ್ನಡದಲ್ಲಿ ಕೂಡ ತುಂಬ ಬೆಳೀತಾರೆ. ಮತ್ತು ಕೇರಳದಲ್ಲಿ ಕೇರಳದಾದ್ಯಂತ ಈ ತಳಿಯನ್ನು ವಿಶೇಷವಾಗಿ ಬೆಳೀತಾ ಇದ್ದಾರೆ. ಇದಕ್ಕೆ ಬೇಡಿಕೆ ತುಂಬ ಜಾಸ್ತಿ ಇದೆ ಮಾರುಕಟ್ಟೆಗೆ. ಉದಾಹರಣೆಗೆ ಹಸಿರು ಬೆಂಡೆಗೆ ನಮಗೆ ಕೆಜಿಗೆ 20 ಇಂದ 30 ರೂಪಾಯಿ ಕಿಲೋ ಸಿಕ್ಕಿದರೆ, ಇದು ಕನಿಷ್ಠ ಬೆಲೆ ಅಂತ ಹೇಳಿದ್ರೆ 60 ರಿಂದ 80 ರೂಪಾಯಿ ಕೆಜಿಗೆ ಸಿಗ್ತಾ ಇದೆ. ಹಾಗಾಗಿ ಇದನ್ನು ಬೆಳೆಸಲಿಕ್ಕೆ ಭಾಳಷ್ಟು ಜನ ಇಷ್ಟಪಡ್ತಾರೆ ಮತ್ತು ಬೀಜವನ್ನು ಕೂಡ ಕೇಳ್ಕೊಂಬರ್ತಾರೆ. ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅದನ್ನು ಬೀಜೋತ್ಪಾದನೆಗೋಸ್ಕರನೇ ಒಂದು ತಾಕಂತ ಮಾಡಿ ಅದನ್ನು ಬೆಳೆಸ್ತೀವಿ. ವರ್ಷದಾದ್ಯಂತ ಹಾಲು ಬೆಂಡೆ ಕೃಷಿ ಕೈಗೊಳ್ಳಬಹುದು. ಬಿತ್ತನೆಗೆ ಮೊದಲು ಬೀಜಗಳನ್ನು ಸುಮಾರು 18 ಗಂಟೆ ನೀರಿನಲ್ಲಿ ನೆನೆಸಿಡುವುದು ಉತ್ತಮ. ಮತ್ತು ಬೀಜೋಪಚಾರ ಮಾಡಿದ ಬೀಜಗಳನ್ನು ಶಿಫಾರಿತ ಅಂತರದಲ್ಲಿ ಬಿತ್ತನೆ ಮಾಡುವುದು ಪ್ರಮುಖ ಅಂಶ. ಈ ಬೆಂಡೆ ಬೆಳೆಸಲಿಕ್ಕೆ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಸುರುವಿಗೆ ತಂದಂಥ ಬೀಜಗಳನ್ನು ಬೀಜೋಪಚಾರ ಅಂತ ಮಾಡಬೇಕು. ಬೀಜೋಪಚಾರ ಯಾವುದರಿಂದ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಇಮ್ಡಾಕ್ಲೋಪಿಡ್ ಅಂತ ಸಿಗುತ್ತೆ. ಅದನ್ನು ಒಂದು ಕೆ ಜಿ ಬೀಜಕ್ಕೆ 2 ml ಹಾಕಿ ಅದನ್ನು ಚೆನ್ನಾಗಿ ಬೆರೆಸಿ ಬೀಜೋಪಚಾರ ಮಾಡಿ ಆನಂತರ ಬಿತ್ತನೆ ಮಾಡಲಿಕ್ಕೆ ಒಳ್ಳೆಯದು. ಬೀಜ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಒಂದು 18 ಗಂಟೆ ಮುಂಚೆ ಅದನ್ನು ನೀರಲ್ಲಿ ನೆನೆಸಿಟ್ರೆ ಭಾರಿ ಒಳ್ಳೆಯದು. ಯಾಕಂದರೆ ಅದಕ್ಕೆ ನೀರು ತುಂಬ ಚೆನ್ನಾಗಿ ಇಳ್ಕೊಂಡು ಅದು ದಪ್ಪ ಆಗಿ ಆಮೇಲೆ ನೀವು ನಾಟಿ ಮಾಡಿದ ಬಿತ್ತನೆ ಮಾಡಿದ ಕೂಡಲೇ ಅದು ಮೊಳಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಕು. ಮತ್ತು ಇದನ್ನು ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಕೊಡುವಂಥದ್ದು ಕೂಡ ಭಾಳ ಮುಖ್ಯ. ಯಾಕಂದರೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲದೆ 1 ಅಡಿ 1.5 ಅಡಿಗೊಂದು ಸಾಲು, ಒಂದು ಗೇಣಿಗೊಂದೊಂದು ಹಾಕ್ಕೊಂಡು ಹೋಗ್ತಾರೆ. ಅದು ತುಂಬ ಮಂದಾಗಿ ಒಂದು ಚೂರು ಸಹ ಫಸಲು ಬರದೇ ಇರಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಈ ತಳಿ ವಿಶೇಷವಾಗಿ ಮಾಡ್ತಕ್ಕಂಥವ್ರು 4 ಅಡಿ ಸಾಲಿಂದ ಸಾಲಿಗೆ, ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ 3 ಅಡಿ ಕೊಡಬೇಕು. ಇಷ್ಟು ಕೊಡದಿದ್ದರೆ ಲಾಭದಾಯಕವಾಗಿ ಈ ಬೆಂಡೆಯನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಬೆಂಡೆಯ ಎಲೆಗಳು 1 ಅಡಿಯಷ್ಟು ಅಗಲ ವ್ಯಾಸವನ್ನು ಹೊಂದಿರತಕ್ಕಂಥ ಒಂದು ಎಲೆಗಳನ್ನು ಬಿಡ್ತದೆ. ಹಾಗಾಗಿ ಇಷ್ಟು ಅಗಲದ ಎಲೆಗಳು ಇದ್ದರೆ ಒಂದು ಗೇಣು ಕೋಡು ಅಥವಾ 1 ಫೀಟ್ಗಿಂತಲೂ ಮೇಲೂ ಬರ್ತಕ್ಕಂಥ ಒಂದು ಕೋಡುಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಷ್ಟು ಸ್ಥಳಾವಕಾಶ ಇದಕ್ಕೆ ಅಗತ್ಯವಾಗಿ ಬೇಕೇ ಬೇಕಾಗತ್ತೆ. ಮಳೆಗಾಲದಲ್ಲಿ ಮಾಡುವವರು ವಿಶೇಷವಾಗಿ 2 ಸಾಲಿನ ಮಧ್ಯೆ ಒಂದು ಸಣ್ಣ ಬಸಿಗಾಲುವೆಯನ್ನು ಕೊಡುವಂಥದ್ದು ಕೂಡ ಭಾಳ ಮುಖ್ಯ. ಇಲ್ಲದಿದ್ದರೆ ನೀರು ನಿಂತು ಕೂಡ ಕೊಳೆತು ಹೋಗುವ ಸಾಧ್ಯತೆ ಇರ್ತದೆ. ಈ ಆಲೂಬೆಂಡೆಯನ್ನು ವರ್ಷದ ಯಾವ ಟೈಮಲ್ಲೂ ಕೂಡ ಬೆಳಿಬೋದು. ಆದರೆ ವಿಶೇಷವಾಗಿ ಬೆಳೆಸುವವರು ಒಂದು ಜೂನ್ ತಿಂಗಳಲ್ಲಿ ಬೆಳೆಸ್ಬೋದು. ಯಾಕಂದರೆ ಚೌತಿ ಅಷ್ಟೊತ್ತಿಗೆ ಕಟಾವಿಗೆ ಬರುತ್ತೆ. ಚೌತಿ ಟೈಮಿಗೆ ಹೊಸ ಒಂದು ತರಕಾರಿ ಬರೋದು ಭಾಳ ನಿರೀಕ್ಷೆಯಲ್ಲಿರ್ತಾರೆ. ಅದಕ್ಕೂ ಕೂಡ ಭಾಳ ಡಿಮ್ಯಾಂಡ್ ಇರ್ತದೆ. ಆನಂತರ ನವಂಬರ್ ಡಿಸೆಂಬರಲ್ಲಿ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಮಾರ್ಚ್ ಏಪ್ರಿಲ್ ಕೂಡ ಮಾಡ್ಕೋಬೋದು. ಒಟ್ಟಿನಲ್ಲಿ ವರ್ಷದಾದ್ಯಂತ ಇದನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ. ಭೂಮಿಯನ್ನು ಹದ ಮಾಡಿಕೊಂಡು ಬಿತ್ತನೆ ಮಾಡಿದ ನಂತರ 5 ಎಲೆ ಹಂತದಲ್ಲಿರುವಾಗ ಒಮ್ಮೆ, ತದನಂತರ 15 ದಿನಗಳ ಅಂತರದಲ್ಲಿ 2 ಬಾರಿ ಅವಶ್ಯಕ ಪೋಷಕಾಂಶಗಳನ್ನು ನೀಡಬೇಕು. ಇದಕ್ಕೆ 3 ಸರಿ ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಮೂಲ ಗೊಬ್ಬರವಾಗಿ ಇದನ್ನು ಏರಿ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಕಳೆದಂಥ ಹಟ್ಟಿ ಗೊಬ್ಬರ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ರಾಕ್ ಫಾಸ್ಫೇಟ್ ಹಾಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇದು ಬೆಳೆಗೆ ಸಿಗಲಿಕ್ಕೆ ತುಂಬ ಲೇಟ್ ಆಗೋದ್ರಿಂದ ಮೊದಲಿಗೆ ಹಾಕಬೇಕಾಗತ್ತೆ. ಇದು ರಾಕ್ ಫಾಸ್ಫೇಟು ಸಾಧಾರಣ ಒಂದು ಗಿಡಕ್ಕೆ ಒಂದು 15 ರಿಂದ 20 ಗ್ರಾಮ್ನಷ್ಟು ಕೊಟ್ಟರೆ ಸಾಕಾಗ್ತದೆ. ಆನಂತರ 5 ಎಲೆ ಆಗುವಾಗ ಯೂರಿಯಾ ಒಂದು 2 ಚಮಚದಷ್ಟು ಯೂರಿಯಾ, 2 ಚಮಚದಷ್ಟು ಸಕ್ಕರೆ ಚಮಚದಷ್ಟು ಪೊಟ್ಯಾಶ್ ಒಂದು ಗಿಡಕ್ಕೆ ಕೊಟ್ಟರೆ ಸಾಕಾಗತ್ತೆ. ಈ ರೀತಿ ಇಡೀ ತೋಟಕ್ಕೆ ನಾವು ಹಂಚಿ ಗೊಬ್ಬರ ಕೊಡಬೇಕಾಗತ್ತೆ. 5 ಎಲೆ ಇರುವಾಗ ಒಂದು ಸರ್ತಿ, ಅದಾದಮೇಲೆ 15 ದಿವಸಕ್ಕೊಂದು ಸರ್ತಿ, ಪುನಃ ಆದಮೇಲೆ 15 ದಿವಸಕ್ಕೊಂದು ಸರ್ತಿ, ಈ ರೀತಿ 3 ಸರ್ತಿ ಗೊಬ್ಬರ ಕೊಡುವಾಗ ಕೋಡು ಬಂದಾಗ್ತದೆ. ನಾಟಿ ಮಾಡಿದ 45 ದಿನಕ್ಕೆ ಹೂವು ಬರುತ್ತೆ. ಪರಾಗಸ್ಪರ್ಶವಾಗಿ ಒಣಗಿದ ಹೂವುಗಳನ್ನು ಕೈಯಿಂದ ಕಿತ್ತು ತೆಗೆಯುವುದನ್ನು ರೈತರು ಗಮನದಲ್ಲಿಡಬೇಕು.
ರೈತ ಬಾಂಧವರು ಮತ್ತು ಆಸಕ್ತರು ಖಾಲಿ ಚೀಲಗಳಲ್ಲಿ ಮನೆ ಅಂಗಳದಲ್ಲಿ ಕೂಡ ಈ ಬೆಂಡೆಯನ್ನು ಬೆಳೆಯಬಹುದು. ಹೂ ಬಂದಾಗ ನಾವು ವಿಶೇಷವಾಗಿ ಒಂದು ಗಮನ ಹರಿಸಬೇಕು. ಏನಪ್ಪ ಅಂತ ಹೇಳಿದ್ರೆ, ಹೂ ಪರಾಗ ಆಗಿ ಬಾಡಿದ ಮೇಲೆ ಅದನ್ನು ತೆಗೆದಿದ್ದರೆ ಅದರಲ್ಲಿ ಲೋಳೆ ಇರೋದ್ರಿಂದ ಅದು ಬಿದ್ದು ಹೋಗೋದಿಲ್ಲ. ಇಲ್ಲಿ ಮಳೆ ಬರೋದ್ರಿಂದ ಅಲ್ಲೇ ಕಚ್ಕೊಂಡಿರ್ತದೆ, ಮತ್ತು ಹುಳ ಬಾಧೆ ಬರುತ್ತೆ. ಮತ್ತು ಆ ಕೋಡುಗಳು ಬರ್ತಕ್ಕಂಥ ಬೆಂಡೆ ಕೋಡುಗಳು ಕೂಡ ಮುರುಟಿಕೊಂಡಿರ್ತದೆ, ಅಂದರೆ ಸುತ್ತು ಹಾಕ್ಕೊಂಡಿರ್ತದೆ. ಹಾಗಾಗಿ ನೇರವಾಗಿರ್ತಕ್ಕಂಥ ನೀಳವಾಗಿ ಬೆಳೆದಿರ್ತಕ್ಕಂಥ ಕೋಡು ಪಡಿಬೇಕಂತ ಹೇಳಿದ್ರೆ ಈ ಬಾಡಿದಂಥ ಹೂವನ್ನು ನಾವು ಕೈಯಿಂದ ತೆಗಿಬೇಕಾಗತ್ತೆ. ಕೈಯಲ್ಲಿ ತೆಗೆಯುವಾಗಲೂ ಕೂಡ ನಮ್ಮ ಒಂದು ಬಟ್ಟೆಯನ್ನು ಹಾಕ್ಕೊಂಡು ತೆಗೆದ್ರೆ ತುಂಬ ಅನುಕೂಲ. ಇದನ್ನು ಚಾಚು ತಪ್ಪದೆ ಮಾಡಬೇಕಾಗತ್ತೆ. ಹಾಲು ಬೆಂಡೆ ನಾಟಿ ಮಾಡಿದ 60 ದಿನಗಳಿಂದ ಕಟಾವು ಆರಂಭಿಸಿದರೆ ನಿಗದಿತ ಅಂತರದಲ್ಲಿ ಕನಿಷ್ಠ 1.5 ತಿಂಗಳು ಕಟಾವು ಮಾಡಬಹುದು. ಆದರೆ ಇದಕ್ಕಾಗಿ ಸಮರ್ಪಕವಾಗಿ ನೀರು, ಗೊಬ್ಬರ ಪೂರೈಕೆ ಅವಶ್ಯ. ಸಾವಯವ ಗೊಬ್ಬರ ಪೂರೈಸಿದಲ್ಲಿ ಹೆಚ್ಚಿನ ಇಳುವರಿ ಕೂಡ ಪಡೆಯಬಹುದು. ನಾಟಿ ಮಾಡಿದ 45 ದಿವಸಕ್ಕೆ ಹೂ ಬರ್ತದೆ. 60 ದಿವಸ ಆಗುವಾಗ ಪ್ರಥಮ ಕಟಾವು ಶುರುವಾಗುತ್ತೆ. 4 ದಿವಸಕ್ಕೆ ಒಂದು ರೀತಿಯಲ್ಲಿ ಕಟಾವಿಗೆ ಬರುತ್ತೆ. 4 ದಿವಸಕ್ಕೊಂದು ಸರ್ತಿ ಕಟಾವು ಮಾಡ್ಬೋದು. ಮತ್ತು ತುಂಬ ಬೆಳೆದಿದ್ದನ್ನು ಅಷ್ಟು ಬೇಡಿಕೆ ಬರೋದಿಲ್ಲ. ಹಾಗಾಗಿ ತುಂಬ ಬೆಳೆದಿದ್ದನ್ನು ಬೇಕಾದ ಬೀಜಕ್ಕೆ ಬಿಟ್ಕೊಳ್ಬೋದು. ಇನ್ನು ಬೆಳೆದೇ ಇರತಕ್ಕಂಥದ್ದನ್ನು ನಾವು ಆದಷ್ಟು ಬೇಗನೆ ಅದು 4 ದಿವಸ ಅಂತರದಲ್ಲಿ ಕಟಾವು ಮಾಡಿ ಕೊಡಬೇಕಾಗತ್ತೆ. ನೀವು ನನ್ನ ಪ್ರಕಾರ ಮನೆ ಅಂಗಳದಲ್ಲಿ ಕೂಡ ಬೆಳೆಸ್ಕೊಳ್ಬೋದು, ಚೀಲದಲ್ಲಿ ಬೆಳೆಸ್ಬೋದು. ವಿಶೇಷವಾಗಿ ಮನೆ ಹತ್ರ 4-5 ಚೀಲಗಳಲ್ಲಿ ಗೊಬ್ಬರ ಚೀಲ, ಫೀಡ್ ಚೀಲ, ಅಕ್ಕಿ ತಂದಂಥ ಚೀಲ, ಏನೇನು ವೇಸ್ಟ್ ಚೀಲಗಳು ಸಿಗ್ತದೆ ಅದಕ್ಕೆಲ್ಲ ಆ ಚೀಲಗಳಿಗೆ ಗೊಬ್ಬರ, ಮಣ್ಣು, ನಮ್ಮಲ್ಲಿ ಸುಡುಮಣ್ಣು ಅಂತ ಹೇಳ್ತೀವಿ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಸುಡುಮಣ್ಣಂದು ವಿಶೇಷವಾಗಿ ಮಾಡ್ತೀವಿ. ಅದನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ ಹಟ್ಟಿ ಗೊಬ್ಬರವನ್ನು ಕೂಡ ಸೇರಿಸ್ಕೊಂಡು ಮಿಶ್ರಣ ಮಾಡಿ ನಾನು ಹೇಳಿದಂಥ ರೀತಿಯಲ್ಲಿ ಅದಕ್ಕೆ ಒಂದೊಂದು ಬೀಜ ಬಿತ್ತನೆ ಮಾಡಿದರೆ ಸಾಕಾಗುತ್ತೆ. ಬಂದಂಥ ಬೀಜ ಮೊಳಕೆ ಬಂದ ಮೇಲೆ ಅದನ್ನು ಸ್ವಲ್ಪ ನಮ್ಮಲ್ಲಿರ್ತಕ್ಕಂಥ ಬೇರೆ ಗೊಬ್ಬರಗಳನ್ನು ಕೊಟ್ಟು ಅದಕ್ಕೆ ಆಧಾರ ಮಣ್ಣು ಕೂಡ ಕೊಟ್ಟು ಅದನ್ನು ಏರಿಕೆ ಮಾಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ಚೀಲದಲ್ಲೂ ಕೂಡ ಮನೆ ಅಂಗಳದಲ್ಲೂ ಕೂಡ ನಾವು ಬೆಳ್ಕೊಳ್ಬೋದು. ಈ ಒಂದು ಪ್ರತೀತಿ ನಮ್ಮ ಕರಾವಳಿಯಾದ್ಯಂತ ಎಲ್ಲ ಮನೆ ಅಂಗಳದಲ್ಲಿ ಬೆಳೆಯುವಂಥ ಒಂದು ಪ್ರತೀತಿ ಬಂದಿದೆ. ಈ ಮನೆಗಳಲ್ಲಿ ಕೂಡ ಟೆರೇಸ್ ಮೇಲೆ ಕೂಡ ಪೇಟೆ ಪಟ್ಟಣದಲ್ಲಿ ಇರ್ತಕ್ಕಂಥವ್ರು ಪೇಟೆಯಲ್ಲಿ ಕೂಡ ಬೆಳೆಸ್ಬೋದು. ಇದನ್ನು ಹಾಲು ಬೆಂಡೆಯನ್ನು ನಾಟಿ ಮಾಡಿದ ಅಂದರೆ ಬಿತ್ತನೆ ಮಾಡಿದ ಈ 60 ದಿವಸಕ್ಕೆ ಕಟಾವು ಪ್ರಾರಂಭ ಆಗುತ್ತೆ. ಅಲ್ಲಿಂದ ಕನಿಷ್ಠ 1.5 ತಿಂಗಳು ಇಳುವರಿ ಪಡಿಬೋದು. 4 ದಿವಸಕ್ಕೊಂದು ಸರ್ತಿಯಾಗಿ ಕನಿಷ್ಠ ಆ ಥರ ಪಡಿಬೋದು. ಆದರೆ ಇಷ್ಟು ಮಾಡಬೇಕಂದ್ರೆ ಅದಕ್ಕೆ ಅಷ್ಟೇ ತಾಕತ್ತು ಕೂಡ ಕೊಡಬೇಕು, ಗೊಬ್ಬರ ಕೂಡ ಕೊಡಬೇಕು. ಈಗ ಇನ್ನು ಸಾವಯವದಲ್ಲಿ ಮಾಡುವವರು ಗಂಜಳದ ನೀರು ಅಥವಾ ಬಯೋಗ್ಯಾಸ್ ಸ್ಲರಿ ಕೂಡ ಕೊಟ್ಟು ಮಾಡ್ಬೋದು. ಇದರಿಂದ ಕೊಡೋದ್ರಿಂದ ಯಾವುದೇ ರಾಸಾಯನಿಕ ಬಳಸೋದೇನು ಕೂಡ ತುಂಬ ಚೆನ್ನಾಗಿ ಬೆಳೆಸ್ಬೋದು. ನಾನು 3 ಸರ್ತಿ ಗೊಬ್ಬರ ಕೊಡ್ಲಿಕ್ಕೆ ಕೇಳಿದೆ. ನೀವು 3 ಸರ್ತಿ ಗೊಬ್ಬರ ಕೊಡೋದೇನಾದರೂ ಬಿಟ್ಟು ಬರೀ ಸ್ಲರಿ ಹಾಕೋದಾದರೆ, ಕಂಟಿನ್ಯೂಸ್ ನೀವು ವಾರಕ್ಕೊಂದು ಸರ್ತಿ ನೀವು ಸ್ಲರಿ ನೀರು ಕೊಡೋದಾದರೆ ಕನಿಷ್ಠ 2 ತಿಂಗಳು ಹೆಚ್ಚು ಕಟಾವು ಮಾಡ್ಬೋದು. ಅಂದರೆ 60 ದಿವಸ ಕಟಾವು ಪ್ರಾರಂಭ ಆದರೆ 120 ದಿವಸದವರೆಗೂ ಕಟಾವು ಮಾಡ್ಬೋದು. ನಾನು ಹೇಳಿದ್ರೆ ಲೆಕ್ಕದಲ್ಲಿ ಬರೀ ಒಂದು 15ರಿಂದ ಒಂದು ಗಿಡದಲ್ಲಿ 15ರಿಂದ 20 ಕೋಡು ಪಡಿಬೋದು. ಆದರೆ ನೀವು ಗಂಜಳದ ನೀರು, ಸ್ಲರಿ ನೀರು ಈ ಥರದ್ದೆಲ್ಲ ಹಾಕ್ಕೊಂಡು ಬೆಳೆಸಿದರೆ ಕನಿಷ್ಠ 60ರಿಂದ 120 ಕಾಯಿವರೆಗೂ ಕೂಡ ಒಂದು ಗಿಡದಲ್ಲಿ ನಾವು ಕೋಡುಗಳನ್ನು ಪಡಿಬೋದು. ಆಸಕ್ತ ರೈತ ಬಾಂಧವರು ಹೆಚ್ಚು ಬೆಲೆಯಿರುವ ಮತ್ತು ಬೇಡಿಕೆಯುಳ್ಳ ಹಾಲು ಬೆಂಡೆ ಬೆಳೆದು ಉತ್ತಮ ಆದಾಯ ಗಳಿಸಬಹುದಾಗಿದೆ. ಭಾಳಷ್ಟು ಬೇಡಿಕೆ ಇದೆ. ಸಾವಯವದಲ್ಲಿ ಬೆಳೆದದ್ದಕ್ಕೆ ವಿಶೇಷವಾದ ಬೇಡಿಕೆ ಇದೆ, ಮತ್ತು ರಾಸಾಯನಿಕವಾಗಿ ಬೆಳೆದಿದ್ದಕ್ಕೆ ಕೂಡ ಸಾಧಾರಣ 60 ರೂಪಾಯಿ ಕನಿಷ್ಠ ರೇಟ್ ಸಿಗ್ತದೆ. ಹಾಗಾಗಿ ಒಂದು 10 ಸೆಂಟ್ಸ್ ಅಂದರೆ ನಮಗೆ ಒಂದು 2.5 ಗುಂಟೆ 3 ಗುಂಟೆನಲ್ಲಿ ಬೆಳೆದ್ರೆ ಇದರಲ್ಲಿ ನಮಗೆ ಉತ್ಪತ್ತಿ ಬರ್ತಕ್ಕಂಥದ್ದು ಕನಿಷ್ಠ ಅಂದರೆ 30ರಿಂದ 40 ಸಾವಿರ ರೂಪಾಯಿ ಬರ್ತದೆ ಇದರಲ್ಲಿ. ಅಲ್ಲಿ ಒಬ್ಬ ಮನುಷ್ಯನು ಕೂಡ ಸತ್ತಿರುವ ಬಗ್ಗೆ ವರದಿಯಾಗಿದೆ. ಈ ಸಂದರ್ಭದಲ್ಲಿ ಕುರಿಗಾರರು ಯಾವುದೇ ಆತಂಕಕ್ಕೆ ಒಳಗಾಗದೆ, ಅದರ ಜೊತೆಗೆ ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯವನ್ನು ಸಹ ತೋರದೆ ಪಶು ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಂಡು ಈ ರೋಗ ಹರಡದಂತೆ ಪಶು ವೈದ್ಯರೊಂದಿಗೆ ಸಹಕರಿಸಬೇಕು ಎನ್ನುತ್ತಾರೆ ತಜ್ಞರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ
ಈ ಕಾಯಿಲೆ ಕಾಣಿಸ್ಕೊಂಡು ಗೌರಿಬಿದನೂರಲ್ಲಿ 3 ಕುರಿ ಸತ್ತಿದ್ದಾವೆ, ಹಾಗೆ ಒಬ್ಬ ಹುಡುಗನೂ ಸತ್ತಿದ್ದಾನೆ. ಇನ್ನೂ ಒಂದು 4-5 ಜನಕ್ಕೆ ಕಣ್ಣು, ಕಿವಿಗೆ, ಮುಖ ಮತ್ತು ಕೈಗಳ ಮೇಲೆಲ್ಲ ಗಾಯಗಳಾಗಿದ್ದಾವೆ. ಸೊ ಹಾಗಾಗಿ ಇದು ಪ್ರಾಣಿಗಳಿಂದ, ಕುರಿಗಳಿಂದ ಮನುಷ್ಯರಿಗೆ ಹರಡಿದೆ ಇದು. ಸೊ ತಕ್ಷಣವೇ ಅಲ್ಲಿ ಉಪನಿರ್ದೇಶಕರು ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡು ಗೌರಿಬಿದನೂರು ಮತ್ತು ಈ ಕಾಯಿಲೆ ಆಂಧ್ರ ಜಿಲ್ಲೆಯಿಂದ ನಮ್ಮ ರಾಜ್ಯಕ್ಕೆ ಬಂದಿರೋದ್ರಿಂದ, ಆಂಧ್ರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಿರೋದ್ರಿಂದ ಆ ಬಾರ್ಡ್ರು ವಿಲೇಜಸ್ ಏನಿದಾವೋ ಅಲ್ಲೆಲ್ಲ ನಮ್ಮವರು ಲಸಿಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಮತ್ತು ನಮ್ಮ ಪಶುವೈದ್ಯ ಇಲಾಖೆಯೂ ಸಹ ಎಲ್ಲೆಲ್ಲಿ ಕಾಯಿಲೆ ಇದೆ, ಈ ನೆರಡಿ ರೋಗ ಇದೆ, ಅಲ್ಲಿ ಎಲ್ಲ ಕಡೆಯೂ ಲಸಿಕೆ ಹಾಕೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸೊ ಲಸಿಕೆನೂ ಲಭ್ಯ ಇದೆ. ಈಗ ಅದು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನಾವು ಲಸಿಕೆನ ಸರಬರಾಜು ಮಾಡ್ತಾಯಿದ್ದೀವಿ. ಪ್ರಸ್ತುತ ಸಂದರ್ಭದಲ್ಲಿ ಯಾರೇ ಬಂದು ಕುರಿಗಳನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದರೆ ದಯವಿಟ್ಟು ಅಂತಹ ಕುರಿಗಳನ್ನು ಕುರಿಗಾರರು ಖರೀದಿಸಬಾರದು ಎನ್ನುತ್ತಾರೆ ತಜ್ಞರು. ಕಾಯಿಲೆ ಬಂದಿರೋ ಕುರಿಗಳನ್ನ ಸಾಮಾನ್ಯವಾಗಿ ಕುರಿಗಾರರು ಏನು ಮಾಡಿಬಿಡ್ತಾರಂದರೆ ಈ ಅತಿ ಕಡಿಮೆ ಮಾರ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ರೈತರು ಇದ್ರ ಬಗ್ಗೆ ಮುಂಜಾಗ್ರತೆಯಾಗಿರಬೇಕು. ಯಾರು ಈ ಕುರಿಗಳನ್ನ ಕಡಿಮೆ ಬೆಲೆಯಲ್ಲಿ ಮಾರಕ್ಕೆ ಬರ್ತಾರೆ ಅದನ್ನು ದಯವಿಟ್ಟು ಯಾರು ಅದನ್ನು ಕೊಂಡ್ಕೋಬೇಡಿ, ಹತ್ತಿರದ ಪಶುವೈದ್ಯರಿಗೆ ಕೇಳಿ. ಯಾಕಂದರೆ ಸಾಮಾನ್ಯವಾಗಿ ಕುರಿಗಾರರು ಈ ಪ್ಯಾನಿಕ್ ಸೆಲ್ಲಿಂಗ್ ಅಂತ ಹೇಳ್ತೀವಿ ನಾವು, ಈ ಥರ ಕಡಿಮೆ ಬೆಲೆಯಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ನೋಡ್ತಾರೆ ಅಥವಾ ಇದನ್ನು ಮಾರಲಿಕ್ಕೆ ನೋಡ್ತಾರೆ. ಅವಾಗ ಏನಾದರೂ ಅದಕ್ಕೆ ಕಾಯಿಲೆ ಇದ್ದೇ ಇರುತ್ತೆ. ಆ ಕಾಯಿಲೆ ಒಂದೂರಿಂದ ಇನ್ನೊಂದು ಊರಿಗೆ ಹರಡುತ್ತೆ. ಒಂದು ಕುರಿ ಒಂದು ಊರಿಗೆ ಬಂದರೆ ಆ ಊರಲ್ಲಿರೋ ಎಲ್ಲ ಕುರಿಗಳಾಗಲಿ ಅಥವಾ ರಾಸುಗಳಲ್ಲಿ ಈ ಕಾಯಿಲೆಗೆ ತುತ್ತಾಗ್ಬೋದು. ನೆರಡಿ ರೋಗದಿಂದ ಸತ್ತ ಪ್ರಾಣಿಗಳನ್ನು ಗುಂಡಿ ತೋಡಿ ಸಂಪೂರ್ಣವಾಗಿ ಹೂಳಬೇಕು. ಇಲ್ಲವಾದಲ್ಲಿ ಅದು ಬೇರೆ ಪ್ರಾಣಿ ಹಾಗೂ ಮನುಷ್ಯನಿಗೂ ಹರಡುವ ಸಾಧ್ಯತೆ ಹೆಚ್ಚು. ಪ್ರಮುಖವಾಗಿ ಏನು ಮಾಡ್ತಾರೆ ಅಂದರೆ ಈ ಸತ್ತು ಕುರಿಗಳನ್ನ ಅಥವಾ ರಾಸುಗಳನ್ನ ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ಟು ಕುರಿಗಳಲ್ಲಿ ಅಥವಾ ರಾಸುಗಳಲ್ಲಿ ಈ ಚರ್ಮಕ್ಕೆ ಬೆಲೆ ಇರೋದ್ರಿಂದ ಚರ್ಮ ತೆಗೆದುಬಿಟ್ಟು ಅದನ್ನು ಮಾರ್ತಾರೆ. ಇದನ್ನು ಚರ್ಮ ತೆಗೆದು ಮಾರೋದ್ರಿಂದ ಈ ಬ್ಯಾಕ್ಟೀರಿಯಾ ಹವಾಮಾನದಲ್ಲಿರೋ ಆಕ್ಸಿಜನ್ ಅಥವಾ ಆಮ್ಲಜನಕಕ್ಕೆ ಸಂಪರ್ಕ ದೊರೆತ ತಕ್ಷಣವೇ ಸ್ಪೋರ್ಸ್ ಫಾರಮ್ ಆಗಿ ಈ ಹವಾಮಾನದಲ್ಲಿ ಎಲ್ಲ ಕಡೆ ಹರಡ್ಬಿಡುತ್ತೆ. ಆ ಕವಚ ರೂಪ ಹೊಂದಿರೋ ಈ ಬ್ಯಾಕ್ಟೀರಿಯಾ ಹವಾಮಾನದಲ್ಲಿ ಅಥವಾ ಈ ಮಣ್ಣಿನಲ್ಲಿ ಹಲವಾರು ವರ್ಷಗಳಿರುತ್ತವೆ. ಯಾವಾಗ ಈ ಕುರಿ ಅಥವಾ ಈ ರಾಸುಗಳು ಈ ಸ್ಪೋರ್ಸ್ನ ಏನು ನಾವು ತೊಗೊಳುತ್ತವೋ ಕಾಯಿಲೆ ಉಂಟಾಗುತ್ತೆ ಅದು. ಸೊ ಹಾಗಾಗಿ ಈ ರೋಗ ಹರಡಲಿಕ್ಕೂ ಅದೊಂದು ಪ್ರಮುಖ ಕಾರಣ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣದಲ್ಲಿ ಈ ಕುರಿ ಅಥವಾ ರಾಸು ಈ ಆಂಥ್ರಾಕ್ಸ್ ಅಥವಾ ನೆರಡಿ ರೋಗದಿಂದ ಸತ್ತಾಗ ಅದನ್ನು ದಯವಿಟ್ಟು ಯಾರೂ ಅದನ್ನು ಓಪನ್ ಮಾಡಬಾರ್ದು, ಚರ್ಮ ತೆಗಿಬಾರ್ದು. ಆಳವಾದ ಗುಂಡಿ ತೋಡಿ ಅದರಲ್ಲಿ ಸುಣ್ಣ ಎಲ್ಲ ಹಾಕಿ ಇದನ್ನು ಮುಚ್ಚಬೇಕಾಗುತ್ತೆ ಇದನ್ನು. ಸೊ ಅದನ್ನು ಮುಂಜಾಗ್ರತೆಯಾಗಿ ಇದನ್ನು ಎಲ್ಲ ರೈತರು ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಕುರಿ ಸತ್ತಾಗ ಇದನ್ನು ನಾವು ಈ ಕ್ರಮ ಕೈಗೊಂಡ್ರೆ ಸಾವಿರಾರು ಕುರಿಗಳಿಗೆ ಈ ರೋಗ ಹರಡದೇ ಇದ್ದಂಗೆ ತಡಿಬೋದು ನಾವು ಇದನ್ನು. ವರ್ಷದಲ್ಲಿ ಒಮ್ಮೆ, ಅಂದರೆ ಮಳೆಗಾಲದ ನಂತರ ಅಥವಾ ಚಳಿಗಾಲದ ಮುಂಚೆ ರಾಸುಗಳಿಗೆ ಹಾಗೂ ಕುರಿಗಳಿಗೆ ತಪ್ಪದೆ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಈ ರೋಗದಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಬಹುದು. ಇದು ಕಾಯಿಲೆ ನಿಯಂತ್ರಣ ಬಹಳ ಸುಲಭ. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಂದರೆ ಇದು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಇಲ್ಲದೇ ಇದ್ದರೂ ಎಲ್ಲೆಲ್ಲಿ ಕಾಯಿಲೆ ಇದೆಯೋ ಆ ಜಿಲ್ಲೆಗಳಲ್ಲಿ ಕನಿಷ್ಠ 3 ವರ್ಷ ಅಥವಾ 4 ವರ್ಷ ಸತತವಾಗಿ ಎಲ್ಲ ಪ್ರಾಣಿಗಳಿಗೂ ಲಸಿಕೆ ಹಾಕಿ ಅಂತ ಹೇಳ್ತೀವಿ. ಲಸಿಕೆ ಉಚಿತವಾಗಿ ಲಭ್ಯ ಇದೆ. ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಉತ್ತಮ ಲಸಿಕೆ ತಯಾರಿಸಿ ನಾವು ಎಲ್ಲ ಪಶು ಚಿಕಿತ್ಸಾಲಯಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಆದ್ದರಿಂದ ರೈತರುಗಳು ಮುಂಜಾಗ್ರತೆಯಾಗಿ ಈ ಲಸಿಕೆ ಹಾಕ್ಸೋದನ್ನು ಒಳ್ಳೆಯದು. ವರ್ಷಕ್ಕೆ ಒಂದು ಸಾರಿ ಹಾಕ್ಸ್ಬಿಟ್ರೆ ಈ ಕಾಯಿಲೆ ಯಾವುದೇ ಕಾರಣಕ್ಕೂ ಬರಲ್ಲ. ಕಾಯಿಲೆ ಬಂದು ಅವ್ರ ರಾಸುಗಳನ್ನ ಕಳ್ಕೊಳ್ಳೋದಕ್ಕಿಂತಲೂ ಇವರು ರೈತರುಗಳು ಸ್ವಲ್ಪ ಎಚ್ಚರ ವಹಿಸಿ ಪಶುವೈದ್ಯರನ್ನು ಸಂಪರ್ಕಿಸಿ ಲಸಿಕೆ ಹಾಕ್ಸೋದು ಬಹಳ ಸೂಕ್ತ. ಇದಕ್ಕೆ ವರ್ಷದಲ್ಲಿ ಒಂದು ಸರಿ ಯಾವುದೇ ಸಮಯದಲ್ಲಿ ಲಸಿಕೆ ಹಾಕ್ಕೋಬೋದು. ಸಾಮಾನ್ಯವಾಗಿ ಈ ಚಳಿಗಾಲಕ್ಕೆ ಮುಂಚೆ ಅಥವಾ ಮಳೆಗಾಲದ ಕಳೆದ ನಂತರ ಈ ಲಸಿಕೆ ಹಾಕ್ಸ್ಕೊಂಡ್ಬಿಟ್ರೆ ಒಳ್ಳೆಯದಿದೆ. ನೆರಡಿ ರೋಗ ಕಾಣಿಸಿಕೊಂಡಾಗ ರಾಸುಗಳು ಇಲ್ಲವೇ ಕುರಿಗಳ ನಿಕಟ ಸಂಪರ್ಕ ಹೊಂದಿರುವ ವ್ಯಕ್ತಿಗಳಿಗೂ ಕೂಡ ಈ ರೋಗ ತಗುಲುವ ಸಾಧ್ಯತೆ ಇರುವುದರಿಂದ ಮನುಷ್ಯರು ಕೂಡ ಬಹಳ ಜಾಗರೂಕತೆಯಿಂದ ಇರಬೇಕು ಎನ್ನುತ್ತಾರೆ ತಜ್ಞರು. ಸಾಮಾನ್ಯವಾಗಿ ಪ್ರಾಣಿಗಳು ಒಡನಾಟ ಇರೋರಿಗೆ ಈ ಸ್ಪೋರ್ಸ್ ಅಂತ ಏನು ಹೇಳಿದ್ವಿ ನಾವು, ಈ ಕವಚ ಹೊಂದಿರೋ ಬ್ಯಾಕ್ಟೀರಿಯಾಗಳು ಇದು ಮನುಷ್ಯರಲ್ಲಿ 3 ಥರ ಕಾಯಿಲೆ ಬರ್ಬೋದು. ಒಂದು ಚರ್ಮದ ಕಾಯಿಲೆ, ಸಾಮಾನ್ಯವಾಗಿ ಚರ್ಮ ಸುಲಿತಾರೆ ಅಂತ ಹೇಳಿದ್ನಲ್ಲ ಕಾಯಿಲೆ ಬಂದಿರೋ ಕುರಿಗಳು, ಅಥವಾ ಈ ಉಣ್ಣೆ ತೊಗೊಂಡೋಗ್ಬಿಟ್ಟು ಉಣ್ಣೆ ಸಂಸ್ಕರಿಸ್ತಾರೆ. ಆ ಉಣ್ಣೆಲೆಲ್ಲ ಈ ಬ್ಯಾಕ್ಟೀರಿಯಾದ್ದು ಸ್ಪೋರ್ಸ್ ಇರುತ್ತವೆ. ಅದು ಆವಾಗ ಕತ್ತು ಅಥವಾ ಕೈಗಳ ಮೇಲೆ ಈ ಒಂಥರ ಋಣ ಬರುತ್ತೆ, ಅಂದರೆ ಹುಣ್ಣು. ಆ ಹುಣ್ಣು ಹೇಗಿರುತ್ತೆ ಅಂದರೆ ಕಪ್ಪು ಹುಣ್ಣ ಇರುತ್ತೆ. ಆ ಕೆಳಗಡೆಗೆ ಒಂದು ಅಲ್ಸರ್ ಥರ ಡಿಪ್ರೆಷನ್ ಇರುತ್ತೆ.
ಇದು ಬಂದ್ಬಿಟ್ಟು ಹುಣ್ಣು ಬೇಗ ವಾಸಿ ಆಗೋದೇ ಇಲ್ಲ. ಸೊ ತಕ್ಷಣ ಇದನ್ನು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದಕ್ಕೆ ಸೂಕ್ತ ಆಂಟಿಬಯೋಟಿಕ್ಗಳು ತೊಗೊಂಡು ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ. ಇನ್ನೊಂದು ಶ್ವಾಸಕೋಶದ ಕಾಯಿಲೆನೂ ಬರ್ಬೋದು ಇದಕ್ಕೆ. ಅದು ಹೇಗೆ ಅಂತಂದರೆ, ಈ ಕವಚ ಹೊಂದಿರೋ ಬ್ಯಾಕ್ಟೀರಿಯಾ ಅಂತ ಏನು ಹೇಳಿದೆ ನಾನು, ಅದು ಉಸಿರಿನಿಂದ ತೊಗೊಂಡಾಗ ಶ್ವಾಸಕೋಶ ಕಾಯಿಲೆ ಬರುತ್ತೆ. ಆವಾಗ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅತಿಯಾದ ಜ್ವರ ಬರುತ್ತೆ, ಗಂಟಲು ನೋಯುತ್ತೆ, ಮತ್ತು ಶ್ವಾಸಕೋಶದಿಂದ ತೊಂದರೆ ಉಂಟಾಗಿ ಅವರು ಸಾವನ್ನಪ್ಬೋದು. ಇನ್ನೊಂದು ಕಾಯಿಲೆ ಹೇಗಿದೆ ಅಂತಂದರೆ ಕರಳಿನ ಕಾಯಿಲೆ. ಅಂದರೆ ಈ ಸ್ಪೋರ್ಸ್ ಅಥವಾ ಬ್ಯಾಕ್ಟೀರಿಯಾ ಅವರು ಬಾಯಿ ಮೂಲಕ ಅವರು ತೊಗೊಂಡಾಗ ಈ ಬ್ಯಾಕ್ಟೀರಿಯಾಗಳು ಕರಳಲ್ಲಿ ವೃದ್ಧಿಯಾಗಿ ಅಲ್ಲಿ ಕಾಯಿಲೆ ಉಂಟು ಮಾಡುತ್ತೆ. ಆವಾಗ ಅವ್ರಿಗೆ ಅತಿಯಾದ ಜ್ವರ ಇರುತ್ತೆ, ತಲೆನೋವು ಇರುತ್ತೆ, ವೊಮಿಷನ್ ಇರುತ್ತೆ, ಅಥವಾ ಕೆಲವು ಸಾರಿ ರಕ್ತ ಮಿಶ್ರಿತ ಭೇದಿ ಆಗುತ್ತೆ. ಮತ್ತು ನಾವು ಸರಿಯಾಗಿ ಚಿಕಿತ್ಸೆ ಕೊಡಲಿಲ್ಲ ಅಂತಂದರೆ ಅವರು ಸಾವನ್ನಪ್ತಾರೆ. ಸೊ ಇದು ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ, ಮನುಷ್ಯರಿಗೆ ಬರೋಕ್ಕೆ ಮುಂಚೆನೇ ಪ್ರಾಣಿಗಳಲ್ಲಿ ಕಾಯಿಲೆ ತಡೆದುಬಿಟ್ರೆ ನಾವು ಮನುಷ್ಯರಿಗೂ ಉತ್ತಮ, ಇದು ಪ್ರಾಣಿಗಳಿಗೂ ಉತ್ತಮ. ಇದು ಮನುಷ್ಯನಿಂದ ಮನುಷ್ಯನಿಗೆ ಹರಡಲ್ಲ ಕಾಯಿಲೆ ಇದು. ಆದ್ರೂ ಇದು ಮನುಷ್ಯ ಇದು ಮಾರಣಾಂತಿಕ ಕಾಯಿಲೆ ಆದ್ದರಿಂದ ತಕ್ಷಣವೇ ಅವರು ಹತ್ತಿರದ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಫಸ್ಟ್ ಈ ಕಾಯಿಲೆ ಏನು ಅಂತ ಅವರು ಫಸ್ಟ್ ಗುರುತಿಸ್ಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಂಡ್ರೆ ಕಾಯಿಲೆ ವಾಸಿ ಮಾಡ್ಬೋದು. ಜೊತೆಗೆ ಆ ಕಾಯಿಲೆ ಹೇಗೆ ಬಂತು ಅಂತ ನೋಡಿ ಆ ಸುತ್ತ ಯಾವುದಾದ್ರೂ ದನಕರುಗಳಲ್ಲಿ ಅಥವಾ ಕುರಿಗಳಲ್ಲಿ ಕಾಯಿಲೆ ಇದೆಯಾ ಚೆಕ್ ಮಾಡಿಕೊಂಡು ಅದನ್ನು ಅವರು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕಾಗತ್ತೆ. ಯಾವುದೇ ಮುನ್ಸೂಚನೆಗಳಿಲ್ಲದೆ ರಾಸುಗಳು ಅಥವಾ ಕುರಿಗಳು ಸಾವನ್ನಪ್ಪಿದರೆ ತಕ್ಷಣ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಕೊಡಿಸುವುದಲ್ಲದೆ ವರ್ಷಕ್ಕೊಮ್ಮೆ ತಪ್ಪದೆ ರಾಸುಗಳಿಗೆ ಹಾಗೂ ಕುರಿಗಳಿಗೆ ನೆರಡಿ ರೋಗದ ವಿರುದ್ಧ ಲಸಿಕೆ ಹಾಕಿಸುವ ಮೂಲಕ ಈ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ಇದು ಝೂನೋಟಿಕ್ ಕಾಯಿಲೆ ಅಂತ ಹೇಳ್ತೀವಿ ನಾವು. ರಾಸುಗಳು, ಕುರಿಗಳು, ಇವನ್ ಹಂದಿಗಳಲ್ಲೂ ಬರುತ್ತೆ ಇದು. ಅದರ ಜೊತೆಗೆ ಮನುಷ್ಯರಿಗೂ ಬರೋದ್ರಿಂದ ಸಾರ್ವಜನಿಕರು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಂಡಿರ್ಬೇಕು. ಈ ಕುರಿಗಾರರು ಕೆಲವರು ಈ ಕಾಯಿಲೆ ಬಂದ ತಕ್ಷಣ ಈ ಪ್ಯಾನಿಕ್ ಸೆಲ್ಲಿಂಗ್ ಅಥವಾ ಬಂದು ಎಲ್ಲ ಕಡೆಗೂ ಅದನ್ನು ಬೇರೆ ಬೇರೆ ಕಡೆ ಕಾಯಿಲೆ ಇಲ್ಲದೇ ಇರೋ ಕಡೆಗೆ ಕಡಿಮೆ ರೇಟಲ್ಲಿ ಮಾರ್ತಾ ಇರ್ತಾರೆ. ದಯವಿಟ್ಟು ಅದನ್ನು ರೈತರು ಯಾರು ಅದನ್ನು ಕೊಂಡ್ಕೋಬೇಡಿ. ಕಾಯಿಲೆ ಇಲ್ಲದೇ ಇರೋ ಕುರಿಗಳನ್ನ ಅವರು ಯಾರೂ ಕಡಿಮೆ ರೇಟಲ್ಲಿ ಮಾರಲ್ಲ. ಅದನ್ನೊಂದು ಮುಖ್ಯವಾಗಿ ತಿಳ್ಕೊಳ್ಳಿ ನೀವು. ಹಾಗಾಗಿ ಎಲ್ಲಿ ಕಾಯಿಲೆ ಇದು ಕಾಣಿಸ್ಕೊಳ್ಳುತ್ತೋ ಸಾಮಾನ್ಯವಾಗಿ ಇದು ಏನೂ ಲಕ್ಷಣ ಇಲ್ಲದೆ ಸಾವನ್ನಪ್ಪಿ ಈ ಬಾಯಿ, ಗುದದ್ವಾರ ಅಥವಾ ಮೂತ್ರ ಹೋಗೋ ಕಡೆಗೆ ಎಲ್ಲಿ ರಕ್ತ ಸ್ರಾವ ಅಥವಾ ರಕ್ತ ಮಿಶ್ರಿತ ದ್ರವ ಸುರಿಸ್ತಾ ಇರುತ್ತೋ ಅದನ್ನು ತಕ್ಷಣವೇ ಪಶುವೈದ್ಯರಿಗೆ ನೀವು ತಿಳಿಸಿ ಅದನ್ನು. ಸೊ ಪಶುವೈದ್ಯರು ಮುಂಜಾಗ್ರತೆಯಾಗಿ ಎಲ್ಲದಕ್ಕೂ ಇನ್ನೊಮ್ಮೆ ಲಸಿಕೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಸಾರ್ವಜನಿಕರು ಈ ರೋಗ ದನ ಕುರಿಗಳಿಗಲ್ಲದೆ ಮನುಷ್ಯರಿಗೂ ಹರಡದೇ ಇದ್ದಂಗೆ ಸಹಕರಿಸಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತೇನೆ.